ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನನ್ನ ಊರು ಮೈಸೂರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾವು ಮೈಸೂರು ದಸರಾ ನೋಡೋಕೆ ಹೋಗಿದ್ವಿ. ಆ ವಿಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮಹೇಂದ್ರ 2022-23ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಧನೆಯಾಗಿ ಭಾಗವಹಿಸಿದರು. ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಮಹೋತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು. ನಂತರವೂ ಹಲವಾರು ಗ್ರಾಮೀಣ ದಸರಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಲಕ್ಷ್ಮಿ ಹಿಂದೆ ಪ್ರಸಕ್ತವಾಗಿ ಬಳಸಲಾಗ್ತಾ ಇದ್ದು ಮಾನವ ಸಂಪರ್ಕಕ್ಕೆ ನಿಕಟವಾಗುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿದೆ. 2015ರಲ್ಲಿ ಅರಣ್ಯದಾಗಿ ಆನೆಯ ತಂಡವನ್ನು ತೆಗೆದುಕೊಂಡು ಮೂಲಕ ಆರೈಕೆ ಮತ್ತು ಪಳ್ಳಗಿಸುವಿಕೆ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿದೆ. ರಾಜು ಶಕ್ತಿಶಾಲಿಯಾಗಿರುವಂತಹ ದೇಹ, ಶಿಸ್ತುಪೂರ್ಣ ನಡತೆಯೊಂದಿಗೆ ಶೀಘ್ರದಲ್ಲೇ ಪಳಗಿಸಿಕೊಂಡು ತರಬೇತಿಯನ್ನ ಪಡೆದುಕೊಂಡಿದ್ದು ನಮ್ಮ ಧನಂಜಯ ಈ ಶಾಲೆ ಆನೆಯಾಗಿ ಮುನ್ನಡೆಯುತ್ತಿದ್ದಾರೆ. ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ. ಕಳೆದ 7 ವರ್ಷಗಳಿಂದ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಕಸ್ಥರಿಂದ ಶಾಸ್ತ್ರೀಯ ಶೋಧೆಗೆ ವಿಶೇಷತೆಯನ್ನು ಹೆಚ್ಚಿಸಿದ್ದಾನೆ ಧನಂಜಯ. ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಉತ್ತರ ಕನ್ನಡ ಜಿಲ್ಲೆಯ ಜಮಾಮಿ ಕಲಾವಿದ ಕಲಾವಿದರು ಕೆಂಪು ವಸ್ತ್ರವನ್ನ ಕಟ್ಟಿಕೊಂಡು ಈ ನೃತ್ಯ ಧ್ವನಿ ಚಿಂತನೆಯಾಗಿದ್ದರೂ ಕೂಡ ಕರಡಿ ಮಜಲು ನೃತ್ಯವನ್ನ ಮಾಡಿದ ಕಲಾವಿದ ಶ್ರೀ ಚನ್ನಮಲ ಸ್ವಾಮಿ ಭಾಗವಹಿಸಿ ಆರೋಗ್ಯ ಭಗವಾನ್ ಸೋಮನ ಅಂಕಗಳಿದೆ. ಉತ್ಸವವನ್ನು ಅವರ ವಿಜೃಂಭಣೆಯಿಂದ ಆಚರಿಸೋಣ ಕೂಡ ಜಗತ್ತನ್ನ ಆಕರ್ಷಣೆ ಮಾಡಿದ ನಗರ ನಮ್ಮ ಬ್ರ್ಯಾಂಡ್ ಬೆಂಗಳೂರು, ಬೆಂಗಳೂರು. ರಾಜ್ಯದ ಜಾನಪದ ಕಲಾವಿದರು ಬಂದು ಹೆಜ್ಜೆ ಮೇಳವನ್ನ ಹಾಕೊಂಡು ಒಟ್ಟಿನ ಹೆಜ್ಜೆ ಮೇಳ ಅಂತ ಕೂಡ ಹೇಳ್ತಾರೆ. ಮತ್ತೆ ನೃತ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ, ರಸರಸನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ದಿನಗಳ ಪರಿಶ್ರಮ ಬೇಕು. ಕಠಿಣವನ್ನ ತರಬೇತಿಯಿಂದ ಪಡ್ಕೊಳ್ಬೇಕು. ಹಾಗಾದಾಗ ಮಾತ್ರ ಜಾನಪದ ಕಲಾವಿದ ಸರಪಣಿ ನೃತ್ಯವನ್ನ ನೋಡ್ತಾ ಇದ್ದ ಶ್ರೀ ಶಿವಣ್ಣ ಕಲಾವಿದ ಆಕರ್ಷಕ ರೀತಿಯ ಈ ಕಲಾವಿದ ಬೆಳವಣಿಗೆಯಲ್ಲಿ ಭಾಗವಹಿಸ್ತಾರೆ. ಒಂದಾಗಿ ಬೆಳೆದು ಬಂದಿದೆ. ಹಬ್ಬ, ಹುಟ್ಟಿವಿ, ಜಾತ್ರೆ, ಉತ್ಸವ, ಮದುವೆ, ಮುದ್ದಿ, ಸುಗ್ಗಿ ಇದು ಮುಂತಾದ ಸಂದರ್ಭಗಳಲ್ಲಿ ಖಾಲಿ ಸೇರಿದಂತಹ ಮರಗಳಿಂದ ಮಾಡಿದ ಕೋಲು, ಕಾಳ, ದಪ್ಪಡಿ ಮತ್ತು ಕೆಟ್ಟಗಿರಕ್ಕೆ ಬೇಕಾಗಿರುವ ಸಾಧನಗಳು. ಇದರಲ್ಲಿ ಚಾಮರಾಜನಗರ ಜಿಲ್ಲೆ ಹಾಗೂ ಶ್ರೀ ಚನ್ನಮಲ್ಲೇಗೌಡ ಶ್ರೀ ಸರಪಣಿ ಮೈಲಾರ ಸಿದ್ದೇಶ್ವರ ಅವರ ನಗರ ಮೈಸೂರು. ಧಾರ್ಮಿಕ ಹಿನ್ನೆಲೆಯಿಂದ ಓಡಿ ಬಂದಿದ್ದರೂ ಗೌರವರ ಸಂಪ್ರದಾಯ ವ್ಯಕ್ತಿಗಳಿಗಾಗಿ ಬೆಳೆದು ಬಂದಿದೆ. ಇವರ ವೇಷ ಕೋಟೆಯನ್ನು ಯುನೆಸ್ಕೋ ಸಂಸ್ಥೆಯು 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಕಾವೇರಿ, ಕೃಷ್ಣ, ತುಂಗಭದ್ರಾ ಹಾಗೂ ಉತ್ತರಾಖಂಡಗಳು ಮೈದೂರಿಸಿ ಹರಿಯುತ್ತಿವೆ. ನದಿ, ಕಣಿವೆಗಳು, ಪ್ರಮುಖವಾಗಿ ಕುಡಿಯುವ ನೀರು,
ಉತ್ಪಾದನೆ, ಕೈಗಾರಿಕೆಗಳು, ಜಾನುವಾರು ಪೋಷಣೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮೂಲವಾಗಿ ಕೊನೆಯಲ್ಲಿರುವ ಅವಕಾಶಗಳು ಹಾಗೂ ಚಟುವಟಿಕೆಗಳು ಭರ್ತಿಯಾಗಿದ್ದು ರೈತನ ಹೊಲದಲ್ಲಿ ಅಂತಹ ಈ ಮುಂಗಾರಿನಲ್ಲಿ ಅಣೆಕಟ್ಟುಗಳ ನಾಲೆಗಳಿಂದ ನೀರು ಹರಿಯುವುದರಿಂದ ರೈತರು ಕಾರ್ಮಿಕ ಇಲಾಖೆಯ ಸಂರಕ್ಷಿತ ಮುಂಭಾಗದಲ್ಲಿ ಭಾಗದಲ್ಲಿ ಕೆಲ ಪ್ರದರ್ಶನವನ್ನು ಮಾಡ್ತಾ ಇರುವವರು ನೀರು ಸಂಸಾರಿ ಹೆಸರಾಗಿರು 7 ಬೆಟ್ಟದ ಸಾಲುಗಳ ಸುಂದರ ಮನೆಯನ್ನು ಸಾಲವನ್ನಾಗಿ ಮಾಡಿಕೊಂಡಿರುವ ಮಾದಪ್ಪನ ಮಹದೇಶ್ವರ ಬೆಟ್ಟ ಕನ್ನಡ ನಾಡಿನ ಸರ್ಕಾರದ ಕೋಟೆಯ ಕೇಂದ್ರಗಳಲ್ಲಿ ಮುಖ್ಯವಾಗಿ ದ್ವಾರವು ಆಕರ್ಷಕ ದ್ವಾರದ ಮುಂದೆ ದೊಡ್ಡ ಕಲ್ಲಿನ ಆನೆಗಳು ಭಕ್ತರು ಆನೆಗಳ ಮುಂದೆ ಒಂದು ದಿಕ್ಕನ್ನು ಹರಿಸುತ್ತಾರೆ. ದೇವಿಯ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ಶ್ರೀ ಚಿಂಚಗಿ ಮಾಯೇಶ್ವರಿ ದೇವಸ್ಥಾನವು ನಿರ್ದಿಷ್ಟ ಧರ್ಮಕ್ಕೆ ಬದಲಾಗಿ ಎಲ್ಲಾ ರೀತಿಯ ಧರ್ಮಗಳಿಗೆ ದಸರಾ ಮಾಲಿನಿ ಸುಪ್ರೀತ ಆಗುವಂತಹ ಆನೆಗಳ ಆ ಸಂರಕ್ಷಿತ ಮಾರ್ಗದಲ್ಲಿ ನಾವು ಕಾಣಬಹುದು. ಕರ್ನಾಟಕದ ಕನ್ನಡ ಧ್ವಜವನ್ನ ಹಿಡಿದು ಜಾನಪದ ಜಲಾಶಯ ಈಗ ನಮ್ಮ ಮುಂಭಾಗ ಆಗುತ್ತಾ ಇದೆ. ಈ ಕಾರ್ಯಕ್ರಮವು ಅಂಗಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಧಾರ್ಮಿಕ ಮಂಡಳಿಗಳ ಮುಂದುವರೆಗಳನ್ನು ನೀಡಿ ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿದೆ. ಕಾರ್ಮಿಕ ಇಲಾಖೆಯ ಕೃಷಿ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು, ವ್ಯಾಪಾರಿಗಳು